ಹೆಂಗದಿರಿ? ಇವತ್ತಿನ ರೆಸಿಪಿ ಬೇಬಿ ಕಾರ್ನ್ ಮಂಚೂರಿಯನ್. ನಾ ಈಗ ಗೊಂಜಾಳ ಹೊಲದಾಗ ನಿಂತೇನಿ. ಸಿಕ್ಕಾಪಟ್ಟಿ ಬೇಬಿ ಕಾರ್ನ್ಸ್ ಆಗ್ಯಾವ. ಮೊದಲು ಒಂದು ವಿಡಿಯೋದಾಗ ಬೇಬಿ ಕಾರ್ನ್ 65 ಮಾಡೋದು ಹೆಂಗಂತ ಹೇಳ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಾಗ ನಾನು ಬೇಬಿ ಕಾರ್ನ್ ಮಂಚೂರಿಯನ್ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಬರ್ರಿ ಬೇಬಿ ಕಾರ್ನ್ ಅರಿಯೋಣಂತ. ಎಷ್ಟಕೊಂಡ ಬೇಬಿ ಕಾರ್ನ್ ಸಿಕ್ಕವ ನಿಮಗೆ ತೋರಿಸ್ತೀನಿ. ಇದು ಎಷ್ಟು ಎಳೆದಿರ್ತೈತಿ ಅಂತಂದ್ರೆ ನಮ್ಗೆ ಈ ಸೈಜಿನ ಬೇಬಿ ಕಾರ್ನ್ ಸಿಕ್ಕರೆ ಸಾಕು. ನೋಡ್ರಿ, ಇದು ಸುಲಿದ ಮೇಲೆ ಇಷ್ಟು ಸೈಜ್ ಇದ್ರೆ ನಮ್ಗೆ ಮಂಚೂರಿಯನ್ ಮಾಡೋಕೆ ಮಸ್ತ್ ಆಗ್ತಾವ. ನೋಡೋಣ ನಡೀರಿ ಬೇಬಿ ಕಾರ್ನ್ ಮಂಚೂರಿಯನ್ ಮಾಡೋದು ಹೆಂಗಂತ. ಸೊ ಫಸ್ಟ್ ಇಲ್ಲೇ ಎಲ್ಲ ಕಾರ್ನ್ಸನ್ನು ಈ ರೀತಿ ಸಿಪ್ಪಿ ಸುಲಿದ ಸಪ್ರೇಟ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಇವನ್ನ ನೀರೊಳಗೆ ಹಾಕಿ ವಾಶ್ ಮಾಡ್ಕೊಳ್ಳೋಣಂತ. ಆಮೇಲೆ ಬೇಬಿ ಕಾರ್ನ್ಸ್ ಇಷ್ಟ ಎಳೆವಿರಬೇಕು. ಇದಕ್ಕಿಂತ ಜಾಸ್ತಿ ಬಲ್ತು ಅಂತಂದ್ರೆ ಮಂಚೂರಿಯನ್ ಮಾಡೋಕ್ಕೆ ಚಲೋ ಆಗೋದಿಲ್ಲ. ಈಗಂತೂ ಮಾರ್ಕೆಟ್ ಒಳಗೆ ಈಸಿಲಿ ಅವೈಲೇಬಲ್ ಇರ್ತಾವೆ ಬೇಬಿ ಕಾರ್ನ್ಸ್. ಇವ ಸಿಪ್ಪಿ ಸುಲಿದಿದ್ದೂ ಸಿಗ್ತೈತಿ, ಸಿಪ್ಪಿ ಸುಲಿಲಾರದು ಸಿಗ್ತೈತಿ, ಫ್ರೋಝನ್ ಇರ್ತೈತಿ. ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸ್ತೈತಿ ಅದನ್ನು ತೊಗೊಂಡು ಮಾಡ್ಬೋದು. ನೋಡಿರಿ, ಎಲ್ಲ ಬೇಬಿ ಕಾರ್ನ್ಸನ್ನು ಈ ರೀತಿ ಕ್ಲೀನಾಗಿ ವಾಶ್ ಮಾಡಿ ಒಂದು ಪ್ಲೇಟ್ ಒಳಗೆ ಹಾಕೊಳಕತ್ತೀನಿ. ನೆಕ್ಸ್ಟ್ ಇವನ್ನ ಕಟ್ ಮಾಡ್ಕೊಳ್ಳೋಣಂತ. ಕಾರ್ನ್ ಸ್ವಲ್ಪ ದೊಡ್ಡ ಇದ್ದು ಅಂತಂದ್ರೆ ಒಂದರೊಳಗೆ 8 ಭಾಗ ಮಾಡ್ಬೋದು. ಅಕಸ್ಮಾತ್ ಸಣ್ಣ ಇದ್ದು ಅಂತಂದ್ರೆ 4 ಭಾಗ ಮಾಡಿರಿ. ಆಮೇಲೆ ಥಿಕ್ನೆಸ್ ಇಷ್ಟ ದೊಡ್ಡದಿರಲಿ, ಆಮೇಲೆ 2 ಇಂಚಿನಷ್ಟು ಉದ್ದಿರಲಿ. ಜಾಸ್ತಿ ಏನೇ ತೆಳ್ಳಗೆ ಕಟ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಇವು ಸಾಫ್ಟ್ ಇರ್ತಾವಲ್ಲ, ಹಿಟ್ಟೊಳಗೆ ಹಾಕಿ ಕಲಸೋವಾಗ ಇವು ಮುರಿಯೋ ಚಾನ್ಸಸ್ ಇರ್ತೈತಿ. ಹಿಂಗೆ ಇದೇ ರೀತಿ ಎಲ್ಲ ಕಾರ್ನ್ಸನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡೇನಿ. ನೆಕ್ಸ್ಟ್ ಹಿಟ್ಟು ಕಲಿಸ್ಕೊಳ್ಳೋಣಂತ. ಇಲ್ಲೇ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗೆ ನಾನು 1.5 ಕಪ್ನಷ್ಟು ಕಾರ್ನ್ ಫ್ಲೋರ್ ಹಾಕಾಕತ್ತೀನಿ. 1 ಸ್ಪೂನ್ನಷ್ಟು ಮೈದಾ ಹಿಟ್ಟು, ಆಮೇಲೆ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಅರ್ಧ ಸ್ಪೂನ್ನಷ್ಟು ಉಪ್ಪು, ಅರ್ಧ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಇವೆಲ್ಲನೂ ಹಾಕಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊತ ಈ ಹದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಭಾಳ ತೆಳ್ಳಗೆ ಕಲಿಸ್ಕೋಬೇಡ್ರಿ, ಯಾಕಂದ್ರೆ ಕಾರ್ನ್ ಎಲ್ಲನೂ ವಾಶ್ ಮಾಡ್ಕೊಂಡಿರ್ತೈತಲ್ಲ, ಸ್ವಲ್ಪ ನೀರಿನ ಅಂಶ ಇರ್ತೈತಿ. ನೆಕ್ಸ್ಟ್ ಆಗಿಲೇನು ಹೆಚ್ಚಿಟ್ಕೊಂಡಿದ್ನೆಲ್ಲ ಎಲ್ಲ ಬೇಬಿ ಕಾರ್ನ್ಸನ್ನು ಇದಕ್ಕೆ ಹಾಕಿ ಸ್ಪೂನಿಂದ ಚಲೋ ಮಿಕ್ಸ್ ಮಾಡಬೇಕು. ಹಿಟ್ಟು ಎಲ್ಲ ಕಾರ್ನ್ಸಿಗೂ ಹತ್ಕೋಬೇಕದು. ಆಮೇಲೆ ಎಕ್ಸ್ಟ್ರಾ ಉಪ್ಪು ಖಾರ ಬೇಕಂತಂದ್ರೆ ಚಲೋ ಮಿಕ್ಸ್ ಮಾಡಿ ಒಂದು ಕಾರ್ನಷ್ಟು ಫ್ರೈ ಮಾಡಿ ಟೇಸ್ಟ್ ನೋಡ್ಬೇಕು. ಬೇಕಂತಂದ್ರೆ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಉಪ್ಪು ಮತ್ತು ಖಾರ ಹಿಟ್ಟಿಗೆ ಸೇರಿಸ್ಕೋಬೋದು. ನೋಡಿರಿ, ಚಲೋ ಮಿಕ್ಸ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಇವನ್ನ ಫ್ರೈ ಮಾಡ್ಕೊಳ್ಳೋಣಂತ. ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟೇನಿಲ್ಲಿ. ಈ ರೀತಿ ಒಂದೊಂದು ಕಾರ್ನನ್ನು ತೊಗೊಂಡು ಬಿಸಿ ಎಣ್ಣೆ ಒಳಗೆ ಬಿಡಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾಯಿಸ್ಬೇಕಾಗ್ತೈತಿ, ಯಾಕಂದ್ರೆ ಇವು ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಒಂದು 3 ರಿಂದ 4 ನಿಮಿಷದವರೆಗೂ ಚಲೋ ಕ್ರಿಸ್ಪ್ ಆಗುವಂಗೆ ಫ್ರೈ ಮಾಡ್ಕೋಬೇಕು. ಇವನ್ನ ಸ್ಟಾರ್ಟಿಂಗ್ ಗ್ಯಾಸ್ ಹೈ ಫ್ಲೇಮನ್ನೇ ಇರಲಿ. ಆಮೇಲೆ ಕಾರ್ನ್ ಹಾಕಿದ ಕೂಡಲೇ ಫ್ಲೇಮನ್ನು ಮೀಡಿಯಮ್ ಮಾಡಿದ್ರೆ ತಾವ ಕ್ರಿಸ್ಪ್ ಆಗ್ತಾವ. ಎಲ್ಲ ಕಾರ್ನ್ಸು ಫ್ರೈ ಆಗ್ಯಾವ ಅನ್ಸಾಕತ್ತೈತಿ. ನೆಕ್ಸ್ಟ್ ಇವನ್ನ ಟಿಶ್ಯೂ ಪೇಪರ್ ಒಳಗೆ ತೆಗಿಯಾಕತ್ತೇನೆ ನಾನು. ಎಕ್ಸೆಸ್ ಆಯಿಲ್ ಏನಾದರೂ ಇತ್ತಂದ್ರೆ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೋತೈತಿ. ಇದೇ ರೀತಿ ಉಳಿದಿದ್ದ ಕಾರ್ನ್ಸನ್ನು ನಾನು ಕ್ರಿಸ್ಪ್ ಆಗುವಂಗೆ ಫ್ರೈ ಮಾಡಿ ತೆಗಿತೀನಿ. ನೋಡ್ರಿ, ಎಲ್ಲ ಬೇಬಿ ಕಾರ್ನ್ಸನ್ನು ನಾನು ಈ ರೀತಿ ಚಲೋ ಕ್ರಿಸ್ಪ್ ಆಗುವಂಗೆ ಫ್ರೈ ಮಾಡಿ ತೆಗೆದ. ನೆಕ್ಸ್ಟ್ ಇವಕ್ಕೆ ಒಗ್ಗರಣೆ ಹಾಕೋಣಂತ. ಇಲ್ಲೇ ಒಂದು ಪ್ಯಾನ್ನಾಗ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಇದಕ್ಕೆ 1 ಸ್ಪೂನ್ನಷ್ಟು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದು, ಆಮೇಲೆ 1 ಸ್ಪೂನ್ನಷ್ಟು ಅಲ್ಲ, 2 ಹಾಕಿ ಚಲೋ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ರೀತಿ ದೊಡ್ಡದಾಗಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಳಕತ್ತೀನಿ. ಇವೆರಡು ಹಾಕಿಂದ ಮತ್ತೊಂದು ಸ್ವಲ್ಪ ಫ್ರೈ ಮಾಡಿ. ಉಳ್ಳಾಗಡ್ಡಿ ಹಾಕಿಂದ ಜಾಸ್ತಿ ಫ್ರೈ ಮಾಡಬೇಡ್ರಿ. ಇದನ್ನ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗೈತಿ ಅಂದಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಖಾರ ಮತ್ತು ಬೇಕಂದ್ರೆ ನೀವು ಮತ್ತು ಹಾಕೋಬೋದು ನಿಮಗೆ ಟೇಸ್ಟ್ ಪ್ರಕಾರ. ಇವೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಾಗಿಂದ ಇದಕ್ಕೆ 1 ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ಕೊಳಕತ್ತೀನಿ. ಇಲ್ಲ 2 ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ ತೊಗೊಂಡೆ ನಾನು. ನೆಕ್ಸ್ಟ್ ಇಲ್ಲೇ 1 ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳಕತ್ತೀನಿ. ಆಮೇಲೆ 1 ಸ್ಪೂನ್ನಷ್ಟು ಸಣ್ಣಗೆ ಹೆಚ್ಕೊಂಡಂಥ ಮೆಣಸಿನ್ಕಾಯಿ ಹಾಕಿ ಚಲೋ ಮಿಕ್ಸ್ ಮಾಡ್ಬೇಕಿದ್ನ. ಇದು ಸ್ವಲ್ಪ ಫ್ರೈ ಆಗೈತಿ ಅಂತಂದಾಗ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಕಾರ್ನ್ ಫ್ಲೋವರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಮಿಕ್ಸರನ್ನು ನಾನು ಏನು ಒಗ್ಗರಣೆ ಹಾಕ್ಕೊಂಡೇನಲ್ಲ ಅದಕ್ಕೆ ಹಾಕಬೇಕು. ಈ ರೀತಿ ಕಾರ್ನ್ ಫ್ಲೋರ್ ಮಿಕ್ಸರ್ ಹಾಕೋದ್ರಿಂದ ಮಂಚೂರಿಯನ್ ಸ್ವಲ್ಪ ಸಿಲ್ಕಿ ಟೆಕ್ಸ್ಚರ್ ಬರ್ತೈತಿ. ಹಾಕಬೇಕಾ ಸ್ಕಿಪ್ ಮಾಡಬೇಡ್ರಿ. ನೆಕ್ಸ್ಟ್ ಇದು ಸ್ವಲ್ಪ ಥಿಕ್ ಆಗಿಂದ ಹಾಗೆಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಬೇಬಿ ಕಾರ್ನ್ಸ್ ಅವನ್ನ ಇದಕ್ಕೆ ಹಾಕಿ ಚಲೋ ಮಿಕ್ಸ್ ಮಾಡಬೇಕಿದೆ. ಏನು ಒಗ್ಗರಣೆ ಇರ್ತೈತಲ್ಲ ಎಲ್ಲ ಬೇಬಿ ಕಾರ್ನ್ಸಿಗೂ ಅದು ಹತ್ಕೋಬೇಕು.
ಇದೊಂದು ಸ್ವಲ್ಪ ಮಿಕ್ಸ್ ಆಗಿಂದ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ತಪ್ಪಲ ಅಂತಾರಲ್ಲ ಸ್ಪ್ರಿಂಗ್ ಆನಿಯನ್ಸ್ ಅದನ್ನು ಹಾಕ್ಕೊಳಕತ್ತೆ ನಾನು. ಇವೆಲ್ಲ ಹಾಕಿಂದ ಚಲೋ ಮಿಕ್ಸ್ ಮಾಡಿರಿ. ನೆಕ್ಸ್ಟ್ ಇದನ್ನು ಸರ್ವ್ ಮಾಡೋಣಂತ ಇಲ್ಲೇನು ಸರ್ವಿಂಗ್ ಬೌಲ್ ಒಳಗೆ ಹಾಕ್ಕೊಳಕತ್ತೀನಿ. ನಿಮಗೆ ಬೇಕಂದ್ರೆ ಮತ್ತು ಎಕ್ಸ್ಟ್ರಾ ಉಪ್ಪು ಖಾರ ಏನಾದರೂ ಬೇಕಂದ್ರೆ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಇದಕ್ಕೆ ಹಾಕ್ಕೋಬೋದು. ನೆಕ್ಸ್ಟ್ ಇದ್ರ ಮೇಲೆ ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಾಕತ್ತೀನಿ. ಆಮೇಲೆ ಇದಕ್ಕೆ ಗಾರ್ನಿಷಿಗೆ ಇರಲಿ ಅಂತಂದು ಸ್ವಲ್ಪ ಬಿಳೆ ಎಳ್ಳು ಹಾಕ್ಕೊಳಕತ್ತೀನಿ. ಇದು ಭಾಳ ಟೇಸ್ಟಿಯಾಗಿರ್ತೈತಿ, ನೀವು ಮನೆಯೊಳಗೆ ಟ್ರೈ ಮಾಡಿರಿ. ನಾನು ಭಾಳ ಸಿಂಪಲ್ ವೇ ಒಳಗೆ ಹೋಟೆಲ್ ಸ್ಟೈಲ್ ಬೇಬಿಕಾರ್ನ್ ಮಂಚೂರಿ ಮಾಡೋದು ಹೆಂಗಂತ ಹೇಳ್ಕೊಟ್ಟೇನಿ ಇವತ್ತು. ನೀವು ಮನೆಯೊಳಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.